ಎಲ್ಲ ಪ್ರಧಾನಮಂತ್ರಿಯವರು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ 3 ಜನ ಬಂದಾಗುತ್ತೆ. ನಾವು ಸೋನಿಯಾ ಗಾಂಧಿಯವರು ಬಂದುಬಿಟ್ಟಿದ್ರಲ್ಲ ಭಾರತ್ ಜೋಡೋ ಮಂಡ್ಯಕ್ಕೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲ ಟಾಪ್ BJP ಮತ್ತು ಕಾಂಗ್ರೆಸ್ಸಿನ ಎಲ್ಲರೂ ಬಂದಂಗಾಗುತ್ತೆ. ಮಂಡ್ಯ ಜಿಲ್ಲೆಗಿಲ್ಲ, ನೀವೇ ಸರಿ ಇಲ್ಲ. ಸತ್ಯನ ಇದ್ದಂಗೆ ಜಾಡಿಸಲ್ಲ. ಅದರಿಂದ ನಾನಾದರೂ ಅಷ್ಟೇ, ಇನ್ನೊಬ್ಬರಾದರೂ ಅಷ್ಟೇ, ನರೇಂದ್ರ ಸ್ವಾಮಿ ಅಷ್ಟೇ, ನಾವೆಲ್ಲ ಆಟೋಮೆಟಿಕ್ಕಾಗಿ ಇದಾಗ್ತೀವಿ. ಸತ್ಯನ ಸ್ವಲ್ಪ ಜಾಡಿಸಿದ್ರೆ ನಮಗೂ ಏನಾಗುತ್ತೆ, ನಮ್ಮ ತಪ್ಪನ್ನು ನಮ್ಗೆ ಹೇಳಿದ್ರೆ ನಮ್ಗೆ ಒಂದು ಸ್ವಲ್ಪ ತಿರುಗಿ ನೋಡೋಣ ಅನಿಸುತ್ತೆ. ಎಲ್ಲಿ ತಪ್ಪನ್ನು ಸ್ವಲ್ಪ ಹೇಳಲ್ಲ, ಅದರಿಂದ ಅವರು ಇದಾಗ್ತಾರೆ. ನೀವು ಒಂದು ದಿವಸ ಅವರು L+ ನಾನು ಅಂತ ಅಂದದ್ದನ್ನು ಹೈಲೈಟ್ ಮಾಡಲಿಲ್ಲ. ಆಂಧ್ರಕ್ಕೆ ಹೋಗುತ್ತೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂದಾಗ ನೀವು ಟಚ್ಚೇ ಮಾಡಲಿಲ್ಲ. ಎಲ್ಲ ನೀವು ಒಂದು ಬರೆದು ಹೋದರೆ ಮುಂದೆ ಆಗಲ್ಲ. ಈಗ ಕೆಲವು ವಿಚಾರದಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಪ್ರೆಸರ್ ಆಗಿ ಜನರಿಗೆ ಮುಟ್ಟಬೇಕು, ಜನರಿಗೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಹೇಳಬೇಕು ಅಂದರೆ 10 ಸಲ ಹೇಳಬೇಕಾದ ಪರಿಸ್ಥಿತಿ ಬಂದಿದೆ. ಈಗ ನಾವು 2.5 ವರ್ಷ ಆಗಿದೆ, ಗ್ಯಾರಂಟಿನ ಹೇಳ್ತಾ ಬಂದಿದ್ದೀವಿ. ಇನ್ನೂ ಹೇಳಿದ್ರೂ ಇನ್ನೂ ಒಂದಷ್ಟು ಜನಕ್ಕೆ ಏನು ಅನ್ನೋ ಥರ ಆಗುತ್ತೆ. ಯಾವುದೇ ವಿಚಾರ ಆಗಲಿ ನಮ್ಮ ಜನ ಒಂದೇ ಸಲ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋದಾಗಲಿ ರಿಸೀವ್ ಮಾಡೋದಾಗಲಿ ಸಾಧ್ಯ ಇಲ್ಲ. ಆಮೇಲೆ 25 ಕೋಟಿ ಹೇಳಿದ್ರು. 25 ಕೋಟಿನ ನಾನು ನಾಳೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ ಅಂತಂದು. ಅದಾದಮೇಲೆ ಅದು ಕೊಡೋಕ್ಕೆ ಬರಲ್ಲ ರೀ, CSR ಫಂಡಲ್ಲಿ ನನಗೆ ಗೊತ್ತಿಲ್ಲದೆ ಇದು ನಾಟ್ ಎ ವೇ ಆಫ್ ಟಾಕಿಂಗ್ ಅಲ್ಲ. ಸೊ ಅದೇನಾಯಿತು, 20 ಲಕ್ಷ ಕೊಟ್ಟರೆ ಏನು ಎಷ್ಟು ದಿವಸ ಕೊಡ್ತಾರೆ. ಆಮೇಲೆ ನಾನು ಸಂಬಳದಿಂದ ಕೊಡ್ತೇನೆ, ಇವೆಲ್ಲ ಏನಾಗುತ್ತೆ ಚೀಪ್ ಪಾಪ್ಯುಲಾರಿಟಿ. ಆಮೇಲೆ CSR ಫಂಡಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಹಾಕೋದು, ಅದು ಯಾವುದೋ ಇನ್ನೊಂದು MP ಗ್ರ್ಯಾಂಡ್ ಕೊಟ್ಬಿಟ್ಟು ಅದನ್ನ ಸರ್ ಅದು ಪ್ರತಿಯೊಬ್ಬ MPಗೂ ಕಾಮನ್ನಾಗಿ ಬರೋವಂಥ ಗ್ರ್ಯಾಂಟು. ಸೊ ಇವರು ಏನಾದ್ರು ಅಡಿಷನಲ್ಲಾಗಿ ದಟ್ ಮಾಡೋದು. ಈಗ ಇದು ಎಂಥದಪ್ಪ ಅಣೆಕಟ್ಟು ಮನೆ ಇದಾಯ್ತು ಮೇಕೆದಾಟು ನಿಮಗೆ ಗೊತ್ತು, ಟಿ ವಿನಲ್ಲಿ 5 ನಿಮಿಷದೊಳಗೆ ನಾನು ಕ್ಲಿಯರ್ ಮಾಡ್ತೀನಿ ನಮ್ಮ ಸರ್ಕಾರ ಬಂದರೆ ಅಂತ ಹೇಳಿ. ಆಮೇಲೆ ನಾನು ಹೇಳೇ ಇಲ್ಲ ಅಂತ. ಆಮೇಲೆ ಕೋರ್ಟಿಂದ ಇವಾಗ ಕ್ಲಿಯರ್ ಮಾಡಿ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದರೆ ತಮಿಳ್ನಾಡವ್ರಿಗೆ ಇದರಿಂದ ಏನು ತೊಂದರೆ ಆಗಲ್ಲ ಅಂತ ಮಾಡ್ಬೋದಾಯಿತು, ಮಾಡಲಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ಇವಾಗ ನೀವು ಮತ್ತೆ ಕೋರ್ಟಿಗೆ ಬರ್ಕೂಡ್ದು, ನೀವೇ ಡಿಸೈಡ್ ಮಾಡಬೇಕು ಅಂತೇಳಿ ಕಂಡೀಷನ್ ಹಾಕಿ ಕ್ಲಿಯರ್ ಮಾಡಿದೆ. ಸೊ ಅಲ್ಲಿಗೆ ಇದಕ್ಕಿಂತ ಮೊದಲು ನಿಮಗೆ ಇದಕ್ಕೆ ಬರಲಿಲ್ಲ, ಬರಗಾಲಕ್ಕೆ ದುಡ್ಡು ಕೊಡಲಿಲ್ಲ. ಎಲ್ಲರೂ ಕವರೇಜ್ ಮಾಡಿಲ್ಲ ಅಂತ ನಾನು ಹೇಳಲ್ಲ, ಎಷ್ಟರ ಮಟ್ಟಿಗೆ ಅವರಿಗೆ ಟಚ್ ಆಗಬೇಕು, ಎಷ್ಟರ ಮಟ್ಟಿಗೆ ಅವರಿಗೆ ತಪ್ಪು ಅಂತ ಅರಿವಾಗಬೇಕು, ಅಷ್ಟರ ಮಟ್ಟಿಗೆ ಇದಾಗ್ತಾ ಇಲ್ಲ. ಈಗ ಮೊನ್ನೆ ಹೋಗಿ ಇದ್ರದ್ದು ಟೂರನ್ನು ಜೋಶಿಯವರು ಹೋಗಿ ಫೋಟೋ ತೆಗೆಸಿ ಖರೀದಿಗೆ ಪರ್ಮಿಷನ್ ಕೇಳಿದ್ದಾರೆ. ನಾವು ನವಂಬರ್ 6ರಲ್ಲಿ ಕೊಟ್ಟಿದ್ದೀವಿ ಲೆಟ್ರು. ಅದಾದಮೇಲೆ CM ಕೇಳಿ ಬರ್ಸಿದ್ದೀನಿ. ಅದಾದಮೇಲೆ ನಾನು CM ಅವರು ಮಾತಾಡಿದ್ದೀವಿ. ಪ್ರೋಸೆಸ್ಸಲ್ಲಿತ್ತು, ಅದು ಡಿಮ್ಯಾಂಡ್ ಇದೆ, ಕೊಡಲೇಬೇಕಾಗಿತ್ತು, ಕೊಟ್ಟು ಪ್ರೆಸರ್ ಮಾಡೋದು ತಪ್ಪಲ್ಲ. ಕಾಂಗ್ರೆಸ್ MPಗಳು ಹೋಗೋರೆ, ಇವರು ಹೋಗೋರೆ, ಪ್ರೆಸರ್ ಮಾಡೋರು ಇದ್ರು. ಆದರೆ ನಿಜವಾದ ಪ್ರಾಬ್ಲಮ್ ಇರೋದು ಮೆಕ್ಕೆಜೋಳ. ವಾಸ್ತವವಾಗಿ ಪ್ರಾಬ್ಲಮ್ ಇರೋದು ಮೆಕ್ಕೆಜೋಳದ ಪ್ರಾಬ್ಲಮ್. ಯಾಕೆ ಮೆಕ್ಕೆಜೋಳ ಕೇಳ್ತಾ ಇಲ್ಲ ಜೋಶಿಯವರು ಅಂತೀವಿ. ಸೊ ಅದನ್ನು ಎಷ್ಟರ ಮಟ್ಟಿಗೆ ಮೀಡಿಯಾದಲ್ಲಿ ಆಯ್ತು ರೀ, ನೀವು ಕೇಂದ್ರ ಸಚಿವರಾಗಿ ಲೋಕಸಭಾ ಸದಸ್ಯರುಗಳೆಲ್ಲ ಟೂರನ್ನು ಖರೀದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಬರ್ದು ಡಿಲೇ ಆಗಿತ್ತು, ಕೊಡಿಸಿದ್ರಿ, ನೀವು ಮೆಕ್ಕೆಜೋಳ ಯಾಕೆ ಕೊಡಿಸ್ತಾ ಇಲ್ಲ ಅಂತ ಕ್ವಶನ್ ಮಾರ್ಕ್ ಹಾಕಿ ದೊಡ್ಡದಾಗಿ ಒಂದು ಟಿ ವಿಲಿ ಒಂದು 10 ನಿಮಿಷ ನ್ಯೂಸ್ ಮಾಡಿದ್ರೆ TV ಅವರು ಮರ್ಯಾದೆ ಹೋಗುತ್ತಾ, ಮಾಧ್ಯಮದವ್ರ ಮರ್ಯಾದೆ ಹೋಗುತ್ತಾ, ನಮ್ಮ ಗೌರವ ಹೆಚ್ಚಾಗ್ಬಿಡುತ್ತಾ? ಏನಿಲ್ಲ, ರಾಜ್ಯದ ಜನಕ್ಕೆ ಒಂದಷ್ಟು ನ್ಯಾಯ ಕೊಟ್ಟಂಗಾಗುತ್ತೆ. ಏನು ಮಾಡಲಿ, ಯಾರಿಗೆ ಹೇಳಿದ್ರೆ ನೀವು ತಪ್ಪು ತಿಳ್ಕೊತೀರಾ, ಅದಾಗ ನಾವು ಹೆಂಗೆ ನೋಡ್ಕೊಂಡು ಹೋಗ್ಲಪ್ಪ ಅನ್ಬೇಕಾಗ್ತದೆ. ಹಾಂ.